ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದು ಶೂಟಿಂಗ್ ವ್ಲಾಗ್ ಆಗಿರುತ್ತೆ. ಅರೌಂಡ್ 8:30 ಬೆಳಗ್ಗೆ ಶೂಟಿಂಗ್ ಸ್ಪಾಟ್ಗೆ ರೀಚ್ ಆಗಿತ್ತು. ರೀಚ್ ಆಗಿದ ಕೂಡಲೇ ಲಗೇಜ್ ಏನು ತೊಗೊಂಡು ಹೋಗ್ತೀವಲ್ಲ, ಸೊ ಅದನ್ನೆಲ್ಲ ರೂಮಲ್ಲಿಟ್ಟು ಡೈರೆಕ್ಟ್ ಫಸ್ಟ್ ನಾನು ಏನು ಮಾಡ್ತೀನಿ, ಮೇಕಪ್ ರೂಮ್ ಖಾಲಿ ಇತ್ತು ಅಂತ ಹೇಳಿದರೆ ಫಸ್ಟು ಮೇಕಪ್ ಮಾಡಿಸ್ಬಿಡ್ತೀನಿ. ಅದಾದಮೇಲೆ ಹೇರ್ ಸ್ಟೈಲು ಮತ್ತು ಡ್ರೆಸ್ ಏನಿದೆ ಆಮೇಲೆ ಆಕ್ಸೆಸರೀಸ್ ಎಲ್ಲ ಹಾಕೋದು. ಫಸ್ಟು ಮೇಕಪ್ ಖಾಲಿ ಇತ್ತು, ಆಲ್ರೆಡಿ ಬೇರೆ ಆರ್ಟಿಸ್ಟ್ ಎಲ್ಲ ಮೇಕಪ್ ಮಾಡಿಸ್ಕೊಂಡು ಹೇರ್ ಸ್ಟೈಲು ಸೀರೆ ಉಟ್ಕೊಳ್ತಿದ್ರು. ಹಾಗಾಗಿ ಮೇಕಪ್ ಖಾಲಿ ಇತ್ತು ಅಂತ ಹೇಳಿಬಿಟ್ಟು ಸೊ ಮೇಕಪ್ಗೆ ಕೂರಿಸಿದ್ದೀನಿ. ಸೊ ಬೆಳಗ್ಗೆನೇ ಪಾಪ ಮಕ್ಕಳನ್ನ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಶೂಟಿಂಗ್ ಅಂತ ಹೇಳಿದ್ರೆ. 5 ಗಂಟೆಗೆ ಎಬ್ಬರಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಟ್ರಾವೆಲ್ ಮಾಡಬೇಕು, ಸ್ವಲ್ಪ ಕಷ್ಟ. ಈಗಂತೂ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ ಮುಂಚೆಗಿಂತ. ಆಲ್ರೆಡಿ 2 ಇಯರ್ಸ್ ಆಗ್ತಾ ಬಂತು. ಹಾಗಾಗಿ ಸೊ ಇನ್ನು ಸೀನ್ ಪೇಪರು ಓದ್ತಾ ಇದ್ದಾರೆ ಅಪೂರ್ವ ಮ್ಯಾಮ್ಗೆ, ರಾಮು ಸರ್ ಅಂತ ಹೇಳಿಬಿಟ್ಟು ಬಿಫೋರ್ ಶೂಟಿಂಗು. ಸೊ ಅವ್ರು ಏನಿದೆ ಸ್ಕ್ರಿಪ್ಟು ಅದನ್ನು ಅವ್ರಿಗೆ ಓದಿ ಹೇಳ್ತಾರೆ ಯಾವಾಗ್ಲೂ. ಸೊ ಅದನ್ನೇ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ ಅಲ್ವಾ, ಸೊ ಹಾಗಾಗಿ ಹಾಯ್ ಮಾಡಿ ಅಂತ ಹೇಳಿದೆ. ಪಾಪ ಅವ್ರು ಹಾಯ್ ಮಾಡ್ತಾಯಿದ್ರು. ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ ಅಪೂರ್ವ ಮ್ಯಾಮು. ತುಂಬ ಅಂದರೆ ತುಂಬ ಕ್ಲೋಸ್ ಪರ್ಸನ್ನು ಸೆಟ್ಟಲ್ಲಿ. ನಮಗೆ ತುಂಬ ಅಡ್ಜಸ್ಟ್ ಆಗಿದ್ದಾರೆ ಬೇರೆಯವರಿಗಿಂತ. ಇನ್ನು ಆದ್ಯ ಅವ್ರ ಫ್ರೆಂಡ್ ಬಂದಿದ್ಲು ಅಂತ ಹೇಳಿಬಿಟ್ಟು, ಅಂದರೆ ರಜನಿ ಸರ್ ಮಾಡ್ತಾರಲ್ಲ, ಆದ್ಯನಪ್ಪ ಪಾತ್ರ ಮಾಡ್ತಾರೆ ಈ ಸೀರಿಯಲಲ್ಲಿ. ಅವ್ರ ಮಗಳನ್ನೂ ಕೂಡ ಕರ್ಕೊಂಬಂದಿದ್ರು, ರಜಾ ಇತ್ತು ಅಂತ ಹೇಳಿಬಿಟ್ಟು. ಸೊ ಅವಳ ಜೊತೆ ಇವಳು ಸೇರಿಕೊಂಡು ಎಷ್ಟು ತರಲೆ ಮಾಡಿದ್ರು ಅಂತ ಹೇಳಿದರೆ ಅಷ್ಟು ತರಲೆ ಮಾಡ್ತಿದ್ದಾರೆ ನೋಡಿ. ಮಾತಾಡಬೇಡಿ, ಕ್ಯೂ ಕೊಡು, ಅಲ್ಲಿ ರಿಯಾಕ್ಷನ್ ತಗೊಳ್ಳಿ. ಮಾತಾಡಬೇಡಿ, ರೋಲಿಂಗ್ ಆ್ಯಂಡ್ ಆಕ್ಷನ್. ಆಮೇಲೆ ಇನ್ನೊಂದ್ಸತಿ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಆಡ್ತೀನಿ. ಇನ್ನು ಶೂಟಿಂಗ್ ಎಲ್ಲ ಮುಗಿಸಿ ಸೊ ಅಷ್ಟರಲ್ಲಿ ಲಂಚ್ ಬ್ರೇಕ್ ಕೂಡ ಬಂತು. ಹಾಗಾಗಿ ನಾವು ಇವತ್ತು ರೂಮ್ಗೆ ತೊಗೊಂಬಂದು ಊಟ ಮಾಡ್ತಿದ್ವಿ. ಅಲ್ಲಿ ಚೇರ್ ಇರಲಿಲ್ಲ, ತುಂಬ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಕಂಫರ್ಟೇಬಲು ರೂಮ್ಗೆ ಅಂತ ಹೇಳ್ಬಿಟ್ಟು ಸೊ ನಾನು ಅನ್ನ ಸಾಂಬಾರು ತೊಗೊಂಡೆ. ಆದ್ಯ ಮೊಸರನ್ನ ಬೇಕು ಅಂದ್ಲು, ಅನ್ನ ಮೊಸರು. ಸೊ ಹಾಗಾಗಿ ಅವಳಿಗೆ ಅನ್ನ ಮೊಸರು ಹಾಕಿಸ್ಕೊಟ್ಟೆ. ಮತ್ತು ಶೂಟಿಂಗ್ ಸ್ಟಾರ್ಟ್ ಆಯಿತು ಆಫ್ಟರ್ ಲಂಚು. ಇನ್ನು ಶೂಟಿಂಗ್ ಪ್ಯಾಕಪ್ ಆಯಿತು ಅರೌಂಡ್ 8 o'clock ಅನಿಸುತ್ತೆ. ಸೊ ಅಷ್ಟು ತನಕ ಶೂಟಿಂಗ್ ಇತ್ತು ಇವತ್ತು. ಸೊ ಹಸ್ಬೆಂಡ್ ಕೂಡ ಬಂದರು, ಹೋಗ್ತಾಯಿದ್ವಿ. ಆದ್ಯ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಪಾನಿಪುರಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಆನ್ ದಿ ವೇ ಹೋಗಬೇಕಾದ್ರೆ ಒಂದು ಪಾನಿಪುರಿ ಅಂಗಡಿ ಇದೆ. ಸೊ ಅಲ್ಲೇ ಪಾನಿಪುರಿನ ಕೊಡಿಸಿದ್ರು ಹಸ್ಬೆಂಡು. ಆದ್ಯ ಮಲಗಿಬಿಟ್ಟಿದ್ಲು. ಸೊ ಎಬ್ಬರಿಸ್ಬಿಟ್ಟು ಪಾಪ ಅವಳು 1-2 3 ಸ್ಪೂನ್ ತಿಂತಾಳೆ ಅಷ್ಟೇ. ಬಟ್ ಮಕ್ಕಳಿಗೆ ತಿನ್ನೋಕ್ಕಿಂತ ಹೆಚ್ಚಾಗಿ ನೋಡಿದ್ರೆ ಆಸೆ ಅಲ್ವಾ. ಹಾಗಾಗಿ ಸೇವ್ಪುರಿ ಮತ್ತು ಪಾನಿಪುರಿ 2 ತೊಗೊಂಡು ಸೊ ಅಲ್ಲೇ ತಿಂದ್ಬಿಟ್ಟು ಅದಾದಮೇಲೆ ಮನೆ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ.